ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಇಂಪಾರ್ಟೆಂಟ್ ಒಂದು ಥಿಂಕ್ ಹೇಳ್ತೀನಿ. ಅದು ಯಾವುದರ ಬಗ್ಗೆ ಅಂತ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಯಾವುದಪ್ಪ ಅಂದರೆ ಒಂದು ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ಅಂದರೆ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ಕನ್ನು ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದಿದ್ದರು. ಆ ಬುಕ್ಕನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡು ಈ ವಿಡಿಯೋ ನೋಡಿ ಅಂತ ನಾನು ಮೊದಲೇ ನಿಮಗೆ ಹೇಳಿದ್ದೆ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ಕಂಪ್ಲೀಟಾಗಿ ಫಸ್ಟು ಆ ಬುಕ್ಕನ್ನು ಓದ್ಕೊಂಡು ನಂತರ ಈ ವಿಡಿಯೋನ ನೋಡಿ, ಹಾಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಬರ್ಕೊಂಡಿದ್ದೀನಿ. ಅದನ್ನು ಹೇಳೋಕ್ಕೂ ಮೊದಲು ನೀವು ಯಾವುದೋ ಸ್ಟೂಡೆಂಟ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿರ್ಬೋದು, ಅಥವಾ ಏನೋ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ಏನು ಸ್ವಯಂ ಉದ್ಯೋಗ, ಏನೋ ನೀವು ಸ್ವಂತ ಬಿಸ್ನೆಸ್ ಮಾಡ್ತಿರ್ಬೋದು, ಎನಿಬಡಿ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಸೆಕ್ಟರು ಯಾವುದಾದ್ರೂ ಆಗಿರ್ಬೋದು. ಇದರಲ್ಲಿ ನೀವು ವರ್ಕ್ ಮಾಡ್ತೀರಪ್ಪ ಅಂದರೆ ಮೊದಲು ನೀವು ನಿಮ್ಮ ಒಂದು ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ನೀವು ತಗೋಬೇಕು. ನೀವು ಧ್ಯಾನ ಮಾಡ್ಬೋದು, ಅಂದರೆ ಯೋಗಾಸನ ಧ್ಯಾನ ಮಾಡ್ಕೋತ ಅದು ಮೈಂಡು, ನೀವು ಒಂದು ಕಾನ್ಸೆಪ್ಟು ನೀವು ಧ್ಯಾನ ಮಾಡಿ ಅದರಲ್ಲೂ ಪಡಿಬೋದು. ಇನ್ನೊಂದು ಏನಪ್ಪ ಅಂದರೆ ಅದು ಮೈಂಡು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೀವು ಮೊದಲು ತಿಳ್ಕೊಬೇಕು. ಅಥವಾ ಇನ್ನೊಂದು, ಈ ಬುಕ್ಕು ಓದಿದ್ರೆ ಅರ್ಥ ಮಾಡ್ಕೋತೀರಿ, ಬಟ್ ನೀವು ಕಂಟ್ರೋಲ್ ಮಾಡಬೇಕಂದ್ರೆ ಒಂದು ಮೆಡಿಟೇಷನ್ ಅನ್ನೋದು ನೀವು ಮಾಡಲೇಬೇಕಾಗುತ್ತೆ. ನಾನು ಸವಿಸ್ತಾರವಾಗಿ ಹೇಳೋಕ್ಕೂ ಮೊದಲು ನಿಮಗೆ ಶಾರ್ಟಾಗಿ ಹೇಳ್ತೀನಿ. ಇದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸಲ್ಲಿ ಕೊಡ್ತೀನಿ. ಆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ. ನಾನು ಕೆಲವೊಂದು ಪಾಯಿಂಟ್ಗಳನ್ನ ಬರ್ಕೊಂಡಿದ್ದೀನಿ, ಅದರಲ್ಲಿ ಮೇನ್ ಪಾಯಿಂಟನ್ನು ಬರ್ಕೊಂಡಿದ್ದೀನಿ. ಮನುಷ್ಯನ ಮೈಂಡ್ನಲ್ಲಿ 2 ಥರ ವಿಧ ಇರುತ್ತೆ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಮುಂಚೆ ಹೇಳಿದ್ದೆ ನಿಮಗೆ, ಇದು ತಲೆ ಇದೆಲ್ಲ, ಇದರಲ್ಲಿ ಒಳಗಡೆ ಬ್ರೈನು, ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು ಅಂತ 3 ಭಾಗ ಇರ್ತವೆ. ನೀವು ಕಂಪ್ಯೂಟರ್ ರೀತಿನಾದರೂ ಅರ್ಥ ಮಾಡ್ಕೋಬೋದು. ಆ ರೀತಿ ಹೇಳ್ಬೇಕಂದ್ರೆ ಇದು ಒಂದು ಹಾರ್ಡ್ವೇರ್, ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು, ಇದು ಒಂದು ಹಾರ್ಡ್ವೇರ್. ಇದ್ರ ಒಳಗಡೆ ಸಾಫ್ಟ್ವೇರ್ ಇರುತ್ತೆ. ಅದು ಯಾವುದಪ್ಪ ಅಂದರೆ ಒಂದು ಕಾನ್ಷಿಯಸ್ ಮೈಂಡು, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡು, ಇವೆರಡು ಇರುತ್ತೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪ್ರಜ್ಞಾ ಮನಸ್ಸಿನ ಶಕ್ತಿ, ಈ ಕಡೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸೂಕ್ತ ಪ್ರಜ್ಞೆ ಮನಸ್ಸಿನ ಶಕ್ತಿ. ಈ ಕಾನ್ಸೆಪ್ಟ್ ಇದು ಅರ್ಥ ಆಯ್ತಾ ನಿಮಗೆ? ಫಸ್ಟು ಇದು ಮೇನ್ ಹೆಡ್ಲೈನ್ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಸಾಫ್ಟ್ವೇರ್ 2 ಟೈಪ್ ಇರ್ತದೆ. ಅದರಲ್ಲಿ ಏನಪ್ಪ ಅಂದರೆ ಕಾನ್ಷಿಯಸ್ ಮೈಂಡು ಏನು ಹೇಳುತ್ತೋ, ಅಂದರೆ ಏನು ನಂಬಿಸ್ತದೆ ಅದೇ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಮಾಡುತ್ತೆ. ನೀವು ಪಾಸಿಟಿವ್ ಆದರೂ ಮಾಡಿ, ನೆಗೆಟಿವ್ ಆದರೂ ಮಾಡಿ, ಏನಾದರೂ ಮಾಡಿ, ನೀವು ಕಾನ್ಷಿಯಸ್ ಮೈಂಡ್ಗೆ ಏನು ಹೇಳ್ತೀರೋ ಅದು ಸಬ್ಕಾನ್ಷಿಯಸ್ ಮೈಂಡ್ ಅದೇ ಮಾಡುತ್ತೆ. ನೀವು ಕಾನ್ಷಿಯಸ್ ಮೈಂಡ್ಗೆ ಎದುರ್ತಿದ್ದೀನಿ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡು ಅದೇ ಥರ ಎದುರುತ್ತೆ. ನಾನು ಇವತ್ತು ಈ ಕೆಲಸ ಮಾಡ್ತೀನಿ ಅಂತಂದು ಕಾನ್ಷಿಯಸ್ ಮೈಂಡ್ಗೆ ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದೇ ಥರ ವರ್ಕ್ ಆಗುತ್ತೆ. ಕಾನ್ಷಿಯಸ್ ಮೈಂಡ್ ಮೀನ್ಸ್ ಅದೇ ಪ್ರಜ್ಞೆ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸೂಕ್ತ ಪ್ರಜ್ಞೆ ಮನಸ್ಸು. ಓಕೆ, ಒಂದು ಎಕ್ಸಾಂಪಲ್ ಈಗ ಹೇಳಿದಲ್ಲ, ಇದು ನಿನ್ನ ಕೈಲಿ ಆಗೋಲ್ಲ ಅಂದುಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಪಾಲಿಸ್ತೈತಿ. ನೀವು ಕಾನ್ಷಿಯಸ್ ಮೈಂಡ್ಗೆ ಏನು ಆದೇಶ ಹೊರಡಿಸ್ತಿರೋ ಅದೇ ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ಹೇಳುತ್ತೆ, ಅದೇ ಥರ ವರ್ಕ್ ಮಾಡುತ್ತೆ. ಅದು ಇಲ್ಲ, ಇದು ನನ್ನ ಕೈಲಿ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಡೆಫಿನೆಟ್ಲಿ ಮಾಡೇ ಮಾಡುತ್ತೆ. ಇನ್ನೊಂದು, ನಿಮ್ಮಲ್ಲಿ ಹಣವಿಲ್ಲದಿದ್ದರೂ ನನ್ನಲ್ಲಿ ಹಣವಿದೆ ಎಂದುಕೊಳ್ಳಿ, ನಾನು ಶ್ರೀಮಂತ ಅಂದುಕೊಳ್ಳಿ, ಆಗ ಆ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಯಶಸ್ಸಿನತ್ತ ಸಾಗಿಸುತ್ತೆ. ಇದು ಕೆಲವೊಂದು ಅದರಲ್ಲಿ ಪಾಯಿಂಟ್ಗಳಿದ್ದಾವೆ, ನಾನು ನೋಟ್ ಮಾಡಿಕೊಂಡು ಬರ್ಕೊಂಡಿದ್ದೀನಿ. ಹಾಗಾಗಿ ಭಾಳಷ್ಟು ಇರೋದಕ್ಕೋಸ್ಕರ ನಾನು ಈಗ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಹಣ 1 ರೂಪಾಯಿನೂ ಇರೋದು ಬೇಡ. ನಿಮ್ಮಲ್ಲಿ ಹಣ ಇರದೇ ಇದ್ದರೂ ಪರವಾಗಿಲ್ಲ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಅಂತ ಅಂದ್ಕೊಂಡು ನೀವು ಭಾವಿಸ್ಕೊಂಡು ಇದ್ದರೆ ನಿಮ್ಮ ಮೈಂಡು ಅದೇ ಅನ್ಕೊತಿದೆ, ನನ್ನ ಹತ್ರ ಇದೆ. ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾರೆ, ಸಬ್ಕಾನ್ಷಿಯಸ್ ಮೈಂಡ್ ಅದೇ ಥರ ಮಾಡುತ್ತಲ್ಲ. ನೀವು ಅದೇ ಟಾಪಿಕ್ನ ನೀವು ಸಬ್ಕಾನ್ಷಿಯಸ್ ಮೈಂಡ್ ಹೇಳಿ, ನನ್ನಲ್ಲಿ ಹಣವಿದೆ,
ನಾನು ಶ್ರೀಮಂತ ಇದ್ದೇನೆ ಅಂತ ಅಂದುಕೊಳ್ಳಿ. ಇವನು ಶ್ರೀಮಂತನೇ ಇದ್ದಾನೆ ಅಂತ ಅದು ಭಾವಿಸುತ್ತೆ. ಆಗ ನೀವು ಒಂದು ನಿಮ್ಮ ಮುಖದಲ್ಲಿ ಆಗಲಿ ಮನಸ್ಸಿನಲ್ಲಾಗಲಿ ಒಂದು ಶಾಂತಿ ಇರುತ್ತೆ. ನಾನು ಶ್ರೀಮಂತ ಇದ್ದೀನಪ್ಪ, ಯಾರಿಗೇನು ಕಮ್ಮಿ ಇಲ್ಲ ಅನ್ನೋದೊಂದು ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ. ನಿಮ್ಮ ಕಾನ್ಷಿಯಸ್ ಮೈಂಡ್ನಲ್ಲಿ ಏನು ತುಂಬುತ್ತೀರೋ, ಲೈಕ್ ಪಾಸಿಟಿವ್, ನೆಗೆಟಿವ್, ಸೋ ಮೆನಿ ಯಾವುದಾದರೂ ಕೂಡ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ಪಾಲಿಸುತ್ತೆ. ಅದೇ ಹೇಳಿದ್ದೀನಲ್ಲ, ನೀವು ಪಾಸಿಟಿವ್ ಅಂದ್ಕೊಂಡ್ರೆ ಪಾಸಿಟಿವ್, ನೆಗೆಟಿವ್ ಅಂದ್ಕೊಂಡ್ರೆ ನೆಗೆಟಿವ್. ಇದೇ ಸಣ್ಣ ಕಾನ್ಸೆಪ್ಟೇ ಆ ಥರ ವರ್ಕ್ ಮಾಡುತ್ತೆ. ನೀವು ಏನನ್ನು ಬಿತ್ತುತ್ತೀರೋ ಅದರ ಭಾಗವಾಗಿ ಅದೇ ರಿಲೇಟೆಡ್ ನಿಮಗೆ ಫಲ ಕೊಡುತ್ತೆ. ಅದೇ ನೀವು ಈಗ ಯಾವುದೋ ಹೊಲದಲ್ಲಿ ತೆಂಗಿನ ಬೀಜ ಬಿತ್ತಿದರೆ ತೆಂಗಿನ ಬೀಜನೇ ಬೆಳೆಯುತ್ತೆ, ತೆಂಗಿನ ಮರನೇ ಆಗುತ್ತೆ ಹೊರತು ಮಾವಿನ ಮರ ಆಗೋದಿಲ್ಲ. ಹೌದಾ? ಈ ಕಾನ್ಸೆಪ್ಟ್ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಹಾಗೆ ನೀವು ಮನಸ್ಸಿನಲ್ಲಿ ಇದು ಯಾವ ಥರ ಬಿತ್ತುತ್ತೀರೋ ಅಂದರೆ, ಯಾವ ಥರ ನೀವು ಯಾವ ಕಾನ್ಸೆಪ್ಟ್ನ ಅಂದರೆ ಯಾವ ವಿಚಾರಗಳನ್ನು ಅದರಲ್ಲಿ ಮೈಂಡ್ನಲ್ಲಿ ಹಾಕುತ್ತೀರೋ, ಕಾನ್ಷಿಯಸ್ ಮೈಂಡ್ ಅದು ಕ್ಯಾಪ್ಚರ್ ಮಾಡಿಕೊಂಡು ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ ಇದು ಕರೆಕ್ಟ್ ಐತಿ, ಇದನ್ನೇ ಪಾಲಿಸು ಅಂತಂದು ಹೇಳುತ್ತೆ. ನೀವು ತಪ್ಪಾದರೂ ನೆಗೆಟಿವ್ ಆದರೂ ಆಗ್ಬೋದು, ಪಾಸಿಟಿವ್ ಆದರೂ ಆಗ್ಬೋದು. ಇದು ಒಂದು ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ವಸ್ತುವನ್ನು ಇಚ್ಛಿಸಿದಲ್ಲಿ ಅದು ನನಗೆ ಭವಿಷ್ಯದಲ್ಲಿ ಸಿಗುತ್ತದೆಂಬ ವಿಶ್ವಾಸವಿಡಿ. ಮುಂದೊಂದು ದಿನ ನಿಮಗೆ ಅದು ಸಿಕ್ಕೇ ಸಿಗುತ್ತದೆ. ಓಕೆ? ನೀವು ಯಾವುದಾದ್ರೂ ಒಂದು ಕಾರನ್ನು ತಗೋತೀನಿ ಅಂದ್ಕೊಳ್ಳಿ, ಇಲ್ಲ ಬೈಕ್ ಇದೆ ನನ್ನ ಡ್ರೀಮ್ ತಗೊತೀನಿ ಮುಂದೊಂದು ದಿನ ಅಂತ ಅಂದ್ಕೊಳ್ಳಿ. ಆಗ ನೀವು ಡೆಫಿನೆಟ್ ಅಂದರೆ ನೀವು ಕಾನ್ಷಿಯಸ್ ಮೈಂಡ್ಗೆ ಪರ್ಟಿಕ್ಯುಲರ್ 100% ಹೇಳಲೇಬೇಕು. ನಾನು ಪಕ್ಕ ತಗೊತೀನಿ, ಈಗಾಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ಅಂದರೆ ಮುಂದೊಂದು ದಿನ ತಗೊತೀನಿ ಅಂತ ಹೇಳಿ. ಕಾನ್ಷಿಯಸ್ ಮೈಂಡು ಅದೇ ನಂಬುತ್ತೆ. ಹಾಗೆ ಸಬ್ಕಾನ್ಷಿಯಸ್ ಮೈಂಡನ್ನು ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನಂಬಿಸುತ್ತೆ. ದಟ್ಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ?